ಹಾಯ್ ಹಲೋ ಅಂಡ್ ನಮಸ್ತೆ. ಈ ವಿಡಿಯೋ ಏನಾಗಿರ್ತದೆ ಅಂದ್ರೆ ಒಂದನೇ ಚಾಪ್ಟರ್ನ ಕೊನೆಯ ವಿಡಿಯೋ ಆಗಿರ್ತದೆ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ನೋಡ್ರಿ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್. ಈ ವಿಡಿಯೋ ಕೊನೆಯಲ್ಲಿ ಯಾವ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಈ ಪ್ರಶ್ನೆಯನ್ನ 2 ಅಂಕಕ್ಕಾದ್ರೂ ಕೇಳ್ತಾರ ಅಥವಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಆದ್ರೂ ಕೇಳ್ತಾರ. ಬಟ್ ಅಟ್ ಪ್ರೆಸೆಂಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇಲ್ಲ. ಒಂದು ವೇಳೆ ಇದೇ ವರ್ಷ ಮತ್ತೆ ರೀಇಂಟ್ರೊಡ್ಯೂಸ್ ಆದ್ರೂ ಆಗ್ಬಹುದು, ಅದಕ್ಕೆ ಹೇಳಕ್ ಆಗುದಿಲ್ಲ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡ್ರಿ, ಮುಂದೆ ನಿಮಗೆ ಕೇಳಿದ್ರಂದ್ರೂ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಹೇಳ್ತಾ, ಸೊ 2 ಮಾರ್ಕ್ಸಿಗಾದ್ರೂ ಕೇಳಬಹುದು, POQ ಆದ್ರೂ ಕೇಳಬಹುದು. ಅಟ್ ಪ್ರೆಸೆಂಟ್ POQ ಇಲ್ಲ, ಮುಂದೆ ಬಂದ್ರೂ ಕೂಡ ನಿಮ್ಗೆ ಏನಾಗ್ತಂದ್ರ ಅನುಕೂಲ ಆಗ್ತದ. ವಿಡಿಯೋ ಕೊನೆಯಲ್ಲಿ ಹೌದಾ ಯಾವ ಪ್ರಶ್ನೆಯನ್ನ ಎಕ್ಸಾಮಿಗೆ ಕೇಳ್ತಾರ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ. ಮೇಂಟೆನೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಬರ್ತದೆ. ಸೊ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಇನ್ ಪಾರ್ಟ್ನರ್ಶಿಪ್ ದ ಫರ್ಮ್ 2 ಸಪರೇಟ್ ಆದಂತ ಕ್ಯಾಪಿಟಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ, ಅಥವಾ 2 ಸಪರೇಟ್ ಮೆಥಡ್ ಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪಾರ್ಟ್ನರ್ಗೆ ಸಂಬಂಧಪಟ್ಟಂತ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ತಿಳ್ಕೊಂಡ್ರಿ, ಪಾರ್ಟ್ನರ್ಗೆ ಸಂಬಂಧಪಟ್ಟಂತ ಎಲ್ಲಾ ಅಂಶಗಳನ್ನು ಬರೆಯುವ ಸಲುವಾಗಿ ತೆರೆದಂತಹ ಒಂದು ಖಾತೆಯನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ಕತ್ತೀವಿ. ಏನಿರ್ಬೋದು, ಪಾರ್ಟ್ನರ್ನ ಬಂಡವಾಳ ಆಗಿರ್ಬೋದು, ಸ್ಯಾಲರಿ ಟು ಪಾರ್ಟ್ನರ್ ಆಗಿರ್ಬೋದು, ಕಮಿಷನ್ ಟು ಪಾರ್ಟ್ನರ್ ಆಗಿರ್ಬೋದು, ಈ ರೀತಿ ಎಲ್ಲಾ ಅಂಶಗಳನ್ನ ಬರೀಲಕ್ಕ ಕ್ಯಾಪಿಟಲ್ ಅಕೌಂಟ್ ಅನ್ನ ತೆಗಿತೀವಿ. ಇದರಲ್ಲಿ 2 ಅಕೌಂಟ್ಗಳು ಬರ್ತವೆ, 2 ಮೆಥಡ್ಗಳು ಬರ್ತವೆ. ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಒಂದು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಈ 2ರಲ್ಲಿ ಒಂದು ಪ್ರಶ್ನೆ 2 ಮಾರ್ಕ್ಸ್ ಫಿಕ್ಸ್ ಕೇಳ್ತಾನ, ನೆನಪಿರಲಿ ನಿಮಗ. ಓಕೆ, ನಾ ಬಹಳ ಚಂದಾಗಿ ಹೇಳ್ಬಿಡ್ತೀನಿ, ಈ ಡಯಾಗ್ರಾಮ್ ಮೇಲೆ ನಿಮ್ಗೆ ಡೆಫಿನೇಷನ್ ಹೇಳ್ತೀನಿ, ನೆನಪಿಟ್ಕೊಂಡ್ಬಿಡ್ರಿ. ಮೆಥಡ್ಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಒಂದು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಒಂದು ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್. ಓಕೆ, ಸೊ ನಿಮ್ಮ ಪ್ರಶ್ನೆ ಏನ್ ಬರ್ತದ, ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? ನೋಡಿ, ನಾನು ಡೆಫಿನೇಷನ್ ಅನ್ನ ಇಲ್ಲೇ ಮಾಡಿಬಿಡ್ತೀನಿ. ಅಂಡರ್ ದಿಸ್ ಮೆಥಡ್, 1ನೇ ಪಾಯಿಂಟ್, ಅಂಡರ್ ದಿಸ್ ಮೆಥಡ್, under this method. Okay, under this method 2 separate accounts are prepared. 2 separate accounts are prepared. one is capital account ಅಥವಾ one is ಇದು one ಅಂದ್ರಿ, one is capital account, another one is current account. So one is capital account, another one is current account. In capital account, capital related transactions are recorded. Clear? In a capital account, capital related transactions are recorded. In a current account ಉಳಿದಿದ್ದು remaining transactions are recorded, like salary, wages, ಇವೆಲ್ಲವನ್ನ ನಾವು ಬರೀತೀವಿ ಅಂತ ಹೇಳಿ ಬರೋದ್ರ ನಿಮಗೆ 2 ಮಾರ್ಕ್ಸ್. ಎಷ್ಟು ಚಂದ ನೋಡ್ರಿ, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಅಂಡರ್ ದಿಸ್ ಮೆಥಡ್ 2 separate accounts are prepared. One is capital account, another one is current account. In capital account, capital related transactions are recorded. In current account, remaining transactions are recorded. ಯಾವ ರೀತಿ ಇರ್ತದೆ ಅಂತ ನೋಡ್ರಿ, ಇಲ್ಲಿ ಡೆಫಿನೇಷನ್ ನ ಅದೇ ಹೇಳ್ತದೆ. ಓಕೆ, ನಾನು ಹೇಳಿದ್ದೆ ಹೇಳ್ತದೆ. ಮುಂದೆ ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಕ್ಯಾಪಿಟಲ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನಂತ ಹೇಳಿದಾಗ, ಬ್ಯಾಲೆನ್ಸ್ BD ಅಂದ್ರೆ ಪಾಲುದಾರನ ಹಣ, ಅದು ಬ್ಯಾಂಕ್ ರೂಪದಲ್ಲಿ ಆಗಿರ್ಬೋದು, ಅಥವಾ ಫ್ರೆಶ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಅಡಿಷನಲ್ ಕ್ಯಾಪಿಟಲ್ ಆದ್ರೂ ಆಗಿರ್ಬೋದು, ಇದನ್ನ ಬರೀತೀವಿ. ಓಕೆ, ಒಂದು ಫ್ರೆಶ್ ಕ್ಯಾಪಿಟಲ್ ಫಸ್ಟ್ ಹಾಕ್ತಿರಲ್ಲ, ಫ್ರೆಶ್ ಕ್ಯಾಪಿಟಲ್. ನೆಕ್ಸ್ಟ್ ಮಿಡಲ್ದಾಗ ಅಡಿಷನಲ್ ಕ್ಯಾಪಿಟಲ್ ಬರ್ತಾ, ಇದನ್ನ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಸಮ್ ಟೈಮ್ ಕ್ಯಾಪಿಟಲ್ ಅನ್ನ ವಿತ್ಡ್ರಾನ್ ಮಾಡಿದಾಗ ಅದನ್ನ ಡೆಬಿಟ್ ಸೈಡ್ ಬರಿತೀವಿ. ಇನ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಏನ್ ಬರಿತೀವಿ, ಕ್ಯಾಪಿಟಲ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್. ಸೇಮ. ನೆಕ್ಸ್ಟ್ ಇನ್ ಕರೆಂಟ್ ಅಕೌಂಟ್ ಕ್ಯಾಪಿಟಲ್ಗೆ ಸಂಬಂಧಪಡಲಾರದು ಎಲ್ಲವನ್ನ ಬರೀತೀವಿ. ಇನ್ನು ಕರೆಂಟ್ ಅಕೌಂಟ್ ಏನ್ ಮಾಡ್ತೀವಿ ಅಂದ್ರೆ, ಸೊ ಕ್ಯಾಪಿಟಲ್ಗೆ ಸಂಬಂಧಪಡದೇ ಇರುವಂತದ್ದು ಕಮಿಷನ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ನೆಕ್ಸ್ಟ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇವೆಲ್ಲವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಬರೀತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟ್ ಪರ್ಟಿಕ್ಯುಲರ್ ಜರ್ನಲ್ ಫೋಲಿಯೋ ಅಮೌಂಟ್, ಅಂತೇಳಿ ಈ ರೀತಿಯಾಗಿ ಏನಾಗಿರುತ್ತೆ ಅಂದ್ರೆ ನಮ್ಮ ಪಾಲುದಾರಿಕೆ ಖಾತೆಯ ಅಕೌಂಟ್ ಆಗಿರ್ತದೆ. ಇದು ನೆನಪಿದ್ರ ಚಲೋ, ನೆನಪಿರ್ಲಿಕ್ಕಂದ್ರ ಅಡ್ಮಿಷನ್ ಆಫ್ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಡೆತ್ ಆಫ್ ಪಾರ್ಟ್ನರ್, ಡಿಸೊಲ್ಯೂಷನ್ ಎಲ್ಲಾ ಕಡೆಗೆ ಈ ಅಕೌಂಟ್ ಬರ್ತದೆ. ಅಲ್ಲಿ ಕಲಿಯಕತ್ರಿ, ಗಾಬರಿ ಆಗಬೇಡ್ರಿ. ಡೆಫಿನೇಷನ್ ಒಂದೇ ತರಕಿಟ್ಟುವರೆ ಏನು ಅಂತೇಳಿ ಅಂದಾಗ, ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಎಷ್ಟು ಅಕೌಂಟ್, 2 ಅಕೌಂಟ್. ಒನ್ ಈಸ್ ಕ್ಯಾಪಿಟಲ್, ಅನದರ್ ಒನ್ ಈಸ್ ಕರೆಂಟ್ ಅಕೌಂಟ್. ಇನ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಪಿಟಲ್ ರಿಲೇಟೆಡ್, ಇನ್ ಕರೆಂಟ್ ಅಕೌಂಟ್ ರಿಮೈನಿಂಗ್. 2ನೇ ಪಾಯಿಂಟಿಗೆ ಬರ್ತೀನಿ. ಇದನ್ನು ಬಹಳ ಈಸಿ ಅದ ನೋಡ್ರಿ. ಅಂಡರ್ ದಿಸ್ ಮೆಥಡ್ ನಿಮಗೆ ಆಲ್ರೆಡಿ ಗೊತ್ತಾಗ್ಯದ ಟೆಕ್ನಿಕ್. ಅಂಡರ್ ದಿಸ್ ಮೆಥಡ್ ಯಾವ ಮೆಥಡ್, ಅಂಡರ್ ದಿಸ್ ಮೆಥಡ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಮೆಥಡ್ ಕೇಳಿದ್ರೆ ಅಂದ್ರೆ ಅಂಡರ್ ದಿಸ್ ಮೆಥಡ್
only one account is prepaid. Only one account is prepaid. One account is prepaid. That is partner's capital account. That is partner's capital account. It includes all partner related transactions. All partner related transactions ಅಂತೇಳಿ ನಾವು ನೋಡ್ತೀವಿ. ಓಕೆ, ನಾವು ಇಲ್ಲಿ ಡೈರೆಕ್ಟ್ ಬಂದ್ಬಿಡೋಣ. ಸೊ ಡೈರೆಕ್ಟ್ ಬಂದ್ಬಿಡೋಣ. ಇಲ್ಲ ಡೈರೆಕ್ಟ್ ಬಂದಾಗ ಇಲ್ಲಿ ಅಂಡರ್ ದಿಸ್ ಮೆಥಡ್, ಹೌದಾ, ಅಂಡರ್ ದಿಸ್ ಮೆಥಡ್ ಒನ್ ಸಪರೇಟ್ ಅಕೌಂಟ್ ಈಸ್ ಪ್ರಿಪೇರ್ಡ್ ಅಥವಾ ಒನ್ ಅಕೌಂಟ್ ಈಸ್ ಪ್ರಿಪೇರ್ಡ್. ದಟ್ ಈಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಟ್ ಇನ್ಕ್ಲೂಡ್ಸ್ ಆಲ್ ಪಾರ್ಟ್ನರ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎರಡು ಅಕೌಂಟ್ಗಳನ್ನ ನಾವೇನ್ ಮಾಡಿವಿಲ್ಲ, ಎರಡು ಕೂಡಿಸಿ ಬರಿತೀವಿ. ಏನ್ ಬರಿತೀವಿ ಅಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ನು ಬರಿತೀವಿ, ಉಳಿದಂತ ಎಲ್ಲಾ ಖಾತೆಗಳನ್ನ ಬರಿತೀವಿ. ಇದೇ ಅಕೌಂಟ್ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಕಡೆಗೆ ಪ್ರಿಪೇರ್ ಮಾಡ್ತೀವಿ. ಇದರ ಬಗ್ಗೆ ಕೇಳಿದಾಗ ನಾವು ಮುಂದೆ ಡಿಸ್ಕಷನ್ ಮಾಡೋಣ. ಇಲ್ಲಿಗೆ ಏನಾಗ್ತಂದ್ರ ಈ ಅಧ್ಯಾಯ ಮುಗಿತದ. ನಿಮಗೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ನಾನು ಆಗ್ಲೇ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ನಿಮ್ಗೆ ಈ ಸ್ಲೈಡ್ ನಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ, ಇಂಪಾರ್ಟೆಂಟ್ ಪ್ರಶ್ನೆ, ಹೌದಾ. 6 ಮಾರ್ಕ್ಸ್ ಏನ್ ಕೇಳ್ತಾರೆ, ನೆಕ್ಸ್ಟ್ 2 ಮಾರ್ಕ್ಸ್ ಯಾವ ಅನ್ನೋದನ್ನ ನಾನು ಹೇಳ್ತೀನಿ. 6 ಮಾರ್ಕ್ಸ್ ಗೆ ಎ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅದರಲ್ಲಿ ಒಂದೇ ಮೆಥಡ್ ಏನದ, ಪ್ರಾಡಕ್ಟ್ ಮೆಥಡ್ ಅದ. ನೆಕ್ಸ್ಟ್ ಎರಡನೇದು ಏನದ ಅಂದ್ರ ಅವರೇಜ್ ಪೀರಿಯಡ್ ಮೆಥಡ್ ಅದ. ಓಕೆ, ಇವು ಎರಡರಲ್ಲಿ ಇದು ಒಂದು. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅದ. ಒಂದು ಡೈರೆಕ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಮೇಲೆ ಅದ, ಬಿ ಎದ್ರ ಮೇಲೆ ಅಂತಂದ್ರ ಗ್ಯಾರಂಟಿ ಮೇಲೆ ಅದ. ಸೊ ನಿಮ್ಗೆ ಇವೆರಡರಲ್ಲಿ, ಹೌದಾ, ನಮಗೆ ಪ್ರಾಡಕ್ಟ್ ಮೆಥಡ್ ಕೇಳಬಹುದು ಅಥವಾ ಅಪ್ರೋಪ್ರಿಯೇಷನ್ ಕೇಳಬಹುದು, ಅಥವಾ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಮೇಲೆ ಕೇಳಬಹುದು, ಇಲ್ಲ ಪ್ರಾಡಕ್ಟ್ ಮೆಥಡ್ ಮೇಲೆ. ಫಿಕ್ಸ್ 6 ಮಾರ್ಕ್ಸ್ ಕೇಳ್ತಾರ, ನೀವು ರೆಡಿ ಆಗ್ಬೇಕು, ಹೌದಾ. 2 ಮಾರ್ಕ್ಸಿಗೆ ಏನ್ ಕೇಳ್ತಾರ ಅಂದಾಗ ಪ್ರತಿ ವರ್ಷ ಕೇಳೋದು ಡೆಫಿನಿಷನ್ ಆಫ್ ಪಾರ್ಟ್ನರ್ಶಿಪ್ ಕೇಳ್ತಾರೆ, ಅಥವಾ ಎರಡನೇ ಪ್ರಶ್ನೆ ಏನ್ ಕೇಳಬಹುದು, ಫೀಚರ್ಸ್ ಕೇಳಬಹುದು. ಮೂರನೇ ಪ್ರಶ್ನೆ ಏನ್ ಕೇಳಬಹುದು ಅಂದ್ರ ಡೀಡ್ ಅಂದ್ರೆ ಏನ್ ಕೇಳಬಹುದು. ನಾಲ್ಕನೇ ಪ್ರಶ್ನೆ ಏನ್ ಕೇಳಬಹುದು ಅಂದ್ರ ಕಂಟೆಂಟ್ಸ್ ಕೇಳಬಹುದು. ಐದನೇ ಪ್ರಶ್ನೆ ಏನು ಅಂತ ಹೇಳಿದಾಗ ಇಲ್ಲಿದೆ ನೋಡ್ರಿ, ಏನು ಅಂತ ಹೇಳಿದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗಳ ಬಗ್ಗೆ ಒಂದು ಫಿಕ್ಸ್ಡ್ ಏರಿಯಾ ಕೇಳಬಹುದು, ಅಥವಾ ಎರಡನೇದು ಫ್ಲಕ್ಚುಯೇಟಿಂಗ್ ಅರೇ ಕೇಳಬಹುದು. ಸೊ ಇವೆಲ್ಲ ಪ್ರಶ್ನೆಗಳನ್ನ ನೀವು ಸ್ಟಡಿ ಮಾಡ್ರಿ. 1 ಮಾರ್ಕ್ಸಿಗೆ ಏನ್ ಕೇಳ್ತಾರಂದ್ರ ಎಲ್ಲಿದ್ದಾರೆ ಒಂದು ಪಾರ್ಟ್ನರ್ಸ್ ಎಷ್ಟು ಜನ ಇರ್ತಾರ, ಪಾಲುದಾರಿಕೆಯಲ್ಲಿ ಮಿನಿಮಮ್ ಎಷ್ಟು ಜನ ಇರ್ತಾರ ಅಂತೇಳಿ ಕೇಳಬಹುದು. ಇದೇ ಸಲ 2024 ಆನ್ಯುವಲ್ ಎಕ್ಸಾಮ್ 1ರಲ್ಲಿ ಕೇಳಿದಾರೆ ಎಷ್ಟು ಜನ ಇರಬಹುದು ಅಂತೇಳಿ ಕೇಳಿದಾರೆ. ಸೊ ಎಷ್ಟು ಜನ ಅಂತೇಳಿ ಅಂದಾಗ ನಿಮಗೆ ಗೊತ್ತು, ಮಿನಿಮಮ್ ಎಷ್ಟು 2, ಮ್ಯಾಕ್ಸಿಮಮ್ 50. ನೆಕ್ಸ್ಟ್ ಎಕ್ಸಾಮ್ 2 ಅಲ್ಲಿ ಏನ್ ಕೇಳಿದಾರೆ ಅಂದಾಗ ಎಕ್ಸಾಮ್ 2 ನಲ್ಲೂ ಇದ್ರ ಮೇಲೆ ಲಕ್ಷಣಗಳ ಮೇಲೆ ಪ್ರಶ್ನೆ ಬಂದಿದೆ. 1 ವರ್ಷ ಏನ್ ಕೇಳಿದಾರೆ ಅಂದ್ರ ಲೈಬಿಲಿಟಿ ಹೆಂಗಿರ್ತದೆ ಅಂತೇಳಿ ಕೇಳಿದಾರೆ, ಅನ್ಲಿಮಿಟೆಡ್ ಆಗಿರ್ತದೆ. ಇವೆಲ್ಲವನ್ನ ನೀವೇನ್ ಮಾಡ್ರಿ ಅಂದ್ರೆ ನೋಡ್ಕೋರಿ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಂಪೂರ್ಣವಾಗಿ ನಾವು ಒಂದು ಅಧ್ಯಾಯವನ್ನ ನಾವು ಇವತ್ತಿಗೆ ಮುಗಿಸ್ತೀವಿ. ಉಳಿದ ಕಾನ್ಸೆಪ್ಟ್ಗಳನ್ನ, ಮುಂದಿನ ಅಧ್ಯಾಯಗಳನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.